ಎಲ್ಲರಿಗೆ ಸುಸ್ವಾಗತ. ಇವತ್ತು ನಾನು ಮಂಗಳೂರು ಸ್ಟೈಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಒಂದು ಫಸ್ಟ್ ಟೈಮ್ ಈ ಥರದ್ದು ಬಿರಿಯಾನಿ ಮಾಡ್ತಾ ಇದ್ದೇನೆ. ಅಂದರೆ ಫಸ್ಟ್ ಟೈಮ್ ಎಲ್ಲ ಮಾಡಿದ್ದೇನೆ ಮುಂಚೆ, ಬಟ್ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಿರೋದು. ಎಲ್ಲರೂ ಹೇಗೆ ಮಾಡೋದು ಅಂತ ನೋಡಿ ನಿಮ್ಮ ಮನೆಯಲ್ಲಿ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೆಲ್ಲ ಐಟಮ್ ಬೇಕು ನೋಡೋಣ ಬನ್ನಿ. ಫಸ್ಟಿಗೆ ಒಂದು 8-9 ಈರುಳ್ಳಿ ಬೇಕು. ಅದನ್ನು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ, ಅನಂತರ ಸಣ್ಣ ಸಣ್ಣಾಗಿ ಪೀಸ್ ಮಾಡಿ, ಅಂದರೆ ಸ್ಲೈಸ್ ತುಂಬ ಚಿಕ್ಕದಾದರೆ ಒಳ್ಳೆಯದು, ಸಪರಾದರೆ ಈ ಥರ ಪೀಸ್ ಮಾಡಿ. ಓಕೆ, ಒಂದು 6-7 ಟೊಮೆಟೊನ ತೆಗೆದಿದ್ದೇನೆ. ಮತ್ತು ಟೊಮೆಟೊ ದೇಹಕ್ಕೆ ಒಳ್ಳೆಯದು, ಬಟ್ ಅದಕ್ಕಿಂತ ಪಾಯ್ಸನಸ್ ಅಂದರೆ ಅದರದ್ದು ಸಿಪ್ಪೆ. ಆ ಸಿಪ್ಪೆಯನ್ನು ತೆಗೆದರೆ ಒಳ್ಳೆಯದು. ಅದಕ್ಕೆ ನಾನೆಲ್ಲ ಆ ಟೊಮೆಟೊವನ್ನು ಸಿಪ್ಪೆ ತೆಗೆದಿದ್ದೇನೆ. ನೀವು ತೆಗೆದಿ ಆ ಥರ. ಮತ್ತು ಈ ಥರ ಸಣ್ಣ ಪೀಸ್ ಕಟ್ ಮಾಡಬೇಕು. ತರಕಾರಿ ಕಟ್ಟಾದ ನಂತರ ಇದನ್ನು ಅಕ್ಕಿಯನ್ನು ಚೆನ್ನಾಗಿ ತೊಳೆಯಬೇಕು. ಅದರಲ್ಲಿ ಜಾಸ್ತಿ ಕೆಮಿಕಲ್ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ತೊಳೆದರೆ ಅದು ವೈಟ್ ಹೋಗುತ್ತೆ ಅಲ್ಲ. ನಂತರ ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ. ಈಗ ಸ್ಟೌವಲ್ಲಿ ಕುಕ್ಕರನ್ನು ಇಡ್ತಾ ಇದ್ದೇನೆ. ಒಂದು ಬಿಸಿಯಾದ ನಂತರ ಇದಕ್ಕೆ ಆಯಿಲನ್ನು ಹಾಕುವ. ಸ್ವಲ್ಪ ಜಾಸ್ತಿ ಇದ್ದರೆ ಒಂದು ಸ್ಪ್ರೆಡ್ ಆಗಬೇಕು. ಈಗ ತುಂಬ ಆನಿಯನ್ ಇದೆ ಅಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಯಿಲನ್ನು ಹಾಕಿ ಅದಕ್ಕೆ ಬೇಕಾಗುವಂಥ ಗರಂ ಮಸಾಲ, ಅಂದರೆ ಇದು ಕೆತ್ತೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ ಒಂದು ಹಾಕುವ. ಅಂದರೆ ಇದರಲ್ಲಿ ಟೇಸ್ಟ್ ಜಾಸ್ತಿ ಬರೋದು ಅಂದರೆ ಇದರಲ್ಲಿ ನಮಗೆ ಒಂದು ಬಿರಿಯಾನಿಯ ಸ್ಮೆಲ್ ಅಂದರೆ ಬರೋದು ನಮ್ಮ ಕೆತ್ತೆ, ಲವಂಗ. ನಿಮಗೆ ಮೀಡಿಯಮ್ ಎಷ್ಟು ಗೊತ್ತಿರೋ ಅಷ್ಟನ್ನು ಹಾಕಿ. ಅದರ ನಂತರ ಸ್ಲೈಸ್ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕುವ. ಇದಕ್ಕೆ ಈಗ ಉಪ್ಪು ಹಾಕ್ತಾಯಿದ್ದೇನೆ. ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ ಅದಕ್ಕೆ ಈರುಳ್ಳಿ. ಮತ್ತು ಮೆಣಸಿನಕಾಯಿ ಮತ್ತು ಬೇಸೊಪ್ಪು ಹಾಕ್ತಾನೆ. ನೀರಿಟ್ಟಿದ್ದಾನೆ ರೈಸಿಗೆ, ಒಂದು ಬಾಯ್ಲ್ ಆಗಲಿ. ಈರುಳ್ಳಿ ಅಂದರೆ ಜಾಸ್ತಿ ಅಂದರೆ ಒಂದು 40-45 ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿಯನ್ನು. ಯಾಕೆಂದರೆ ಈರುಳ್ಳಿ ಜಾಸ್ತಿ ಫ್ರೈ ಆಯಿತಾ ಅದಕ್ಕೆ ಬಿರಿಯಾನಿಗೆ ರುಚಿ ಬರುತ್ತೆ, ಇಲ್ಲಾಂದರೆ ರೈಸ್ಗೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಜಾಸ್ತಿ ಈರುಳ್ಳಿ ಅಂದರೆ ನಿಮಗೆ ಜಾಸ್ತಿ ಫ್ರೈ ಆದರೆ ಉಂಟಲ್ಲ, ನಿಮ್ಮ ಮಸಾಲೆ ಸೂಪರಾಗಿರುತ್ತೆ. ಬೇಕಾದರೆ ನೀವೊಂದು ಮನೇಲಿ ಟ್ರೈ ಮಾಡಿ. ಒಂದು ಜಾಸ್ತಿ ಅಂದರೆ ಈರುಳ್ಳಿ ನೀರು ಥರ ಆಗಬೇಕು, ಆಗ ಟೇಸ್ಟ್ ನೋಡಿ. ಆಗ ಈಗ 3-4 ಸ್ಪೂನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಯಾಕೆಂದರೆ ನಮ್ಮ ಮಾಂಸ ಎಷ್ಟು ಕೆ ಜಿ ಅಷ್ಟಿಗೆ ನಮ್ಮದು 3 kg ಮಾಂಸ ಇದೆ. ಈರುಳ್ಳಿಯನ್ನು ನೋಡಿ ಫುಲ್ ಫ್ರೈ ಆಗಿದೆ. ತುಂಬ ಫ್ರೈ ಆಗಬೇಕು ನೋಡಿ. ಹಾಕುವಾಗ ಫುಲ್ ಕುಕ್ಕರ್ ಇತ್ತು, ಈಗ ನೋಡಿ ಎಷ್ಟು ಕಡಿಮೆ ಆಗಿದೆ ಕ್ವಾಂಟಿಟಿ. ಅದೇ ಫ್ರೈ ಆದ ನಂತರ ಟೊಮೆಟೊ ಹಾಕುವ. ಟೊಮೆಟೊ ಸೇಮ್ ಅದೇ ಥರ ಪ್ರೊಸೀಜರ್. ಟೊಮೆಟೊನ ಸಿಪ್ಪೆ ತೆಗೆದರೆ ಯೂಸ್ ಏನಂದರೆ ಬೇಗ ಫ್ರೈ ಆಗುತ್ತೆ. ಅಂದರೆ ನಮಗೆ ಮಸಾಲೆ ಸಿಗಲ್ಲ ಜಾಸ್ತಿ, ಅಂದರೆ ನಮಗೆ ಸಿಪ್ಪೆ ಸಿಗಲ್ಲ ಮಸಾಲೆಯಲ್ಲಿ ನೋಡಿ. ಅದು ಫುಲ್ ಇದು ಟೊಮೆಟೊ ಸಾಸ್ ಥರ ಆಗುತ್ತೆ. ಫುಲ್ ಫ್ರೈ ಮಾಡುವ. ಮಟನನ್ನು ಒಳ್ಳೆ ಸೂಪರಾಗಿ ತೊಳೆದಾಕಿದ್ದಾಳೆ ನನ್ನ ಅಕ್ಕ ನೋಡಿ. ಸ್ವಲ್ಪ ಮഞ്ഞളാക്കി ಅರಿಶಿನಕ್ಕೆ ಮഞ്ഞളിಕ್ಕೆ ಏದೇನು ഞങ്ങളെ ಬ್ಯಾರಿಲ್ ಚಲ್ದೆ ಅಂದ್ರೆ ಮഞ്ഞൾ. ಒಂದು ಕಡೆಯಲ್ಲಿ ಅನ್ನ ಯಾವ ಅನ್ನ ಇದು ಬೇಗ ನಂತರ ರೈಸ್ ಹಾಕಿ ಒಂದು ಸ್ವಲ್ಪ ಬೇಯಿಸಿ ಬಾಕಿ. ಇದೀಗ ಒಳ್ಳೆದಾಗಿದೆ, ಫ್ರೈ ಆಗಿದೆ. ಈಗ ಏನಂದರೆ ನಮ್ಮ ಸೌದಿ ಅರೇಬಿಯಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ. ನಾವು ಅಂದರೆ ಚಿಕ್ಕ ಸ್ವಲ್ಪ ಮಂದಿ ಇರುವಾಗ ಸಾಕಾಗುತ್ತೆ. ನನಗೆ ಫ್ಯಾಮಿಲಿ ಕಸಿನ್ಸ್ನವರೆಲ್ಲ ಬರ್ತಾರೆ ಇದೆಲ್ಲ, ಅದಕ್ಕೆ ಏನು ಮಾಡೋದು, ತುಂಬ ಜಾಸ್ತಿ ಆಗಲ್ಲ ನಮಗೆ. ಇದಕ್ಕೆ ಚಿಕ್ಕದಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಿದ್ವಿ ಅಂದರೆ ಪಾರ್ಟಿಷನ್ 2 ಭಾಗ ಮಾಡಿ ಮಸಾಲೆ 2 ಸತಿ ಮಾಡಿ. ಅಂದರೆ ನಮ್ಮ ಮಟನ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಅರ್ಧ ತೆಗೆದು 2 ಸತಿ ಮಾಡ್ತೇವೆ ವಿಸಿಲ್. ಒಂದು 6-7-8 ವಿಸಿಲ್ ಹೋಗಬೇಕು. ಅರ್ಧದಷ್ಟು ಮಸಾಲೆ ತೆಗೆದಾಕಿಟ್ಟಿದ್ದೇನೆ. ಇದನ್ನೀಗ ಒಳ್ಳೆದಾಗಿ ಸಾಕು, ಇಷ್ಟು ಫ್ರೈ ಆಗಿದೆ. ಅದಕ್ಕೆ ಒಂದು ಮಟನ್ ಹಾಕಿ ಸರ್ವ್ ಮಾಡಿ ಒಂದು 6-7-8 ವಿಸಿಲ್ ಹೋಗಿ ನೋಡುವ ಹೇಗೆ ಆಗುತ್ತೆ ಅಂತ. ಈಗ
ಕುಕ್ಕರನ್ನು ಈಗ ಮಿಕ್ಸ್ ಮಾಡಿ ಆಯಿತು ನಮ್ಮ ಕೆಲಸ. ಇನ್ನೊಂದು ಅಕ್ಕನವರು ಮಾಡ್ತಾ ಇದ್ದಾರೆ, ರೈಸ್ ಹಾಕ್ತಾ ಇದ್ದಾರೆ ನೋಡಿ. ಬಿರಿಯಾನಿ ಮಸಾಲ ಮಾಡುವ ವಿಧಾನ ನೋಡಿ. ನಂತರ ಕೊತ್ತಂಬರಿ, ಸೊಪ್ಪು, ಇದು ಬಿರಿಯಾನಿಯ ಸ್ಪೆಷಲ್. ಎಂಥದ್ದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇದು ಕೆತ್ತೆ, ಇದು ಗ್ರೀನ್ ಪಿಸ್ತಾ, ಇದರದೆಲ್ಲ ಒಂದು ಐಟಮ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಈಗ ಇದನ್ನು ಒಳ್ಳೆಯದಾಗಿ ಫ್ರೈ ಮಾಡಬೇಕು. ಅದಕ್ಕೆ ತೆಂಗಿನಕಾಯಿ ಹಾಕುವ, 3 ಸ್ಪೂನ್ ಹಾಕುವ. ಕ್ಯಾಶ್ಯೂ ನಟ್ಸ್ ಹಾಕುವ, ಕೊಟ್ಟೆ ಬೀಜ. ಇದೇನು ಜಾಸ್ತಿ ಅಂದರೆ ಜಾಸ್ತಿ ಹಾಕಬೇಕು, ಯಾಕೆಂದರೆ ಇದರಲ್ಲಿ ಇದು ಟೇಸ್ಟ್. ಬಿರಿಯಾನಿ ಸೀಕ್ರೆಟ್ ಅಂದರೆ ಕ್ಯಾಶ್ಯೂ ನಟ್ಸೇ, ಅದು ಜಾಸ್ತಿ ಹಾಕಬೇಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಒಂದು ಬಿಸಿ ಬಿಸಿ ಇದೆ, ಅದನ್ನು ಹಾಕಿದ್ದಾರೆ ಅವರು. ನೀರು ಹಾಕಿ ಒಳ್ಳೆದಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಆಯಿಲ್ ಹಾಕುವ. ಆಯಿಲ್, ನೀರುಳ್ಳಿನೆಲ್ಲ ಫ್ರೈ ಹಾಕೋಣವ. ನೀರುಳ್ಳಿಯನ್ನು ಒಳ್ಳೆಯದಾಗಿ ಫ್ರೈ ಮಾಡಬೇಕು. ಇನ್ನು ಸ್ವಲ್ಪ ಕಾಯ್ತಾ ಇದೆ. ಆನಂತರ ಕೊಟ್ಟೆ, ದ್ರಾಕ್ಷ ಇದನ್ನೆಲ್ಲ ಫ್ರೈ ಮಾಡಬೇಕು. ಓಕೆ, ಇದಕ್ಕೆ ಬೇಯಿಸಿದ ಮಾಂಸವನ್ನು ಹಾಕ್ತಿದ್ದೇನೆ. ಅಂದರೆ ದೊಡ್ಡ ಪಾತ್ರೆ ಹಾಕಬೇಕು, ಅಂದರೆ ಮಸಾಲೆ ಮಾಡಿ ಮತ್ತು ಇದಕ್ಕೆ ರೈಸಲ್ಲಿ ಇದರಲ್ಲಿ ದಮ್ಮಲ್ಲಿ ಇಡ್ತೇವೆ, ಅದಕ್ಕೋಸ್ಕರ ಬಿದ್ದ ಮಸಾಲ ಹಾಕ್ತಿದ್ದೇನೆ. ಸೂಪರ್ ಆಗಿದೆ. ಸ್ವಲ್ಪ ನೀರು ಹಾಕೋದಕ್ಕೆ ಇದನ್ನು ಒಳ್ಳೆಯದಾಗಿ ಮಿಕ್ಸ್ ಮಾಡ್ತೇನೆ. ಇದನ್ನು ಮಿಕ್ಸ್ ಮಾಡಿ ನಮ್ಮ ಮಸಾಲೆ ಸ್ವಲ್ಪ ಮಸಾಲೆ ಆಗಲಿ. ಆನಂತರ ಬಂದ್ ಮಾಡಿ ರೈಸ್ ಹಾಕುವ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಳ್ಳೆದಾಗಿ ಮಿಕ್ಸ್ ಮಾಡಿ ಮತ್ತು ಟೇಸ್ಟ್ ನೋಡಿ ಹೇಗಿದೆ ಅಂತ. ಸೂಪರ್ ಆಗಿದೆ ಟೇಸ್ಟ್, ಮಾಷಾಅಲ್ಲಾ, ಅಡ್ಡಿಪೊಡಿಯಾಗಿದೆ. ಇದು ಸ್ವಲ್ಪ ಆಗಲಿ. ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ರೈಸನ್ನು ಮಾಡುವ. ಇದು ದ್ರಾಕ್ಷ, ಕೊತ್ತಂಬರಿ ಸೊಪ್ಪು ಹಾಕುವ. ನಮ್ಮ ಈಗ ಮಸಾಲ ರೆಡಿಯಾಗಿದೆ. ಈಗ ರೈಸ್ ಹಾಕ್ತಿದ್ದೇವೆ. ಇದಕ್ಕೆ ಈಗ ರೈಸಲ್ಲಿ ಹಾಕಿ ಜಾಸ್ತಿ ಹಾಕಬಾರ್ದು, ಮತ್ತು ಅಟ್ಟಿ ಹಾಕುವ. ಅದಕ್ಕೆ ಸ್ವಲ್ಪ ಕಲರ್ ಹಾಕುವ. ಕಲರ್ ಆಗಿದ ನಂತರ ಎಲ್ಲ ಫ್ರೈ ಮಾಡಿದ ಈ ಆನಿಯನ್, ಈರುಳ್ಳಿ, ಅದರೆಲ್ಲ ಉಂಟಲ್ಲ, ಕೊಟ್ಟೆ, ದ್ರಾಕ್ಷ, ಅದರ ನಂತರ ಮತ್ತೆ ರೈಸ್ ಹಾಕುವ. ಮಸಾಲ ಸ್ವಲ್ಪ ತೆಗೆದಿಟ್ಟಿದ್ದೇವೆ, ಯಾಕೆಂದರೆ ಅದಕ್ಕೆ ಜಾಸ್ತಿ ಹಾಕಬಾರ್ದು. ಹಾಕಿದರೆ ಸ್ವಲ್ಪ ಅದಕ್ಕೆ ಫುಲ್ ಸ್ಪ್ರೆಡ್ ಆಗುತ್ತೆ, ಅದಕ್ಕೋಸ್ಕರ. ಸೌದಿ ಅರೇಬಿಯಾದ ಈದ್ ಸ್ಪೆಷಲ್ ಮಾಡ್ತಿದ್ದೀವಿ. ಈದ್ ಸ್ಪೆಷಲ್ ಸೌದಿ ಅರೇಬಿಯಾದ. ಎಲ್ಲರಿಗೆ ಈದ್ ಹಬ್ಬದ ಶುಭಾಶಯಗಳು. ಇದಕ್ಕೆ 5 ಹೋಲ್ ಮಾಡುವ, ಯಾಕೆಂದರೆ ಅದಕ್ಕೆ ಸ್ವಲ್ಪ ಗೀ, ಆಯಿಲ್ ಸ್ವಲ್ಪ ಅದಕ್ಕೆಲ್ಲ ಮಿಕ್ಸ್ ಆಗಲಿ ಅಂತ, ಫುಲ್ ಸ್ಪ್ರೆಡ್ ಆಗಲಿ ಅಂತ. ಕಾಯಿಸಿದ ಉಳಿದ ಎಣ್ಣೆ, ತುಪ್ಪ, ಆಯಿಲ್ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಪುದೀನವನ್ನು ಈ ಥರ ಹಾಕಿ ಒಂದು ಫ್ಲವರ್ ಡಿಸೈನ್ ಮಾಡಿ ದಮ್ಮಲ್ಲಿ ಇಡುವ. ದಮ್ ಅಂದರೆ ಒಂದು 20 ನಿಮಿಷ. ಈ ಥರ ಪುದೀನವನ್ನು ಇಟ್ಟಿದರೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಒಂದು ಓಪನ್ ಮಾಡುವಾಗ ಒಳ್ಳೆ ಸುಗಂಧ ಸಿಗುತ್ತೆ. ನೋಡುವಾಗ ಒಂದು ಡಿಸೈನ್ ಥರ ಕಾಣುತ್ತೆ, ಬಿರಿಯಾನಿ ಸ್ಪೆಷಲ್. ಮತ್ತು ಈ ಥರ ಫಾಯಿಲ್ ಪೇಪರಲ್ಲಿ ರ್ಯಾಪ್ ಮಾಡಿ ಇಡಬೇಕು, ಯಾಕೆಂದರೆ ದಮ್ ಫುಲ್ ಅಂದರೆ ಎಲ್ಲಿ ಗಾಳಿ ಸಿಗಬಾರ್ದು. ಒಳ್ಳೆ
ಮಾಡಿ ಕ್ಲೋಸ್ ಮಾಡಿ ಇಡಬೇಕು. ಒಂದು 20-25 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ದಮ್ ಮಾಡಿಡಬೇಕು. ಚಿಕನ್ ಫ್ರೈ ರೆಡಿಯಾಗಿದೆ ಈಗ. ಅದು ಮತ್ತು ಕಚಂಬರ್ ಅಂದರೆ ಸಲಾಡ್ ಆಗಿ ರೆಡಿಯಾಗಿದೆ. ಈಗ ರೈಸ್ ದಮ್ಮಲ್ಲಿದೆ. ವಾಹ್, ನಮ್ಮ ಬಿರಿಯಾನಿ ರೆಡಿ. ರೈಸಲ್ಲಿ ತೆಗೆದು ನಾವೊಂದು ಬಾಕ್ಸಲ್ಲಿ ಹಾಕ್ತಿದ್ದೇವೆ, ಯಾಕೆಂದರೆ ಮೇಲೆ ಫುಲ್ ರೈಸ್ ಇದೆಯಲ್ಲ, ಅದನ್ನು ತೆಗೆದು ಮಿಕ್ಸ್ ಮಾಡಿ ಈಗ ಮಸಾಲೆಯನ್ನು ಈಗ ಎಲ್ಲ ಪ್ಲೇಟಿಗೆ ಹಾಕುವ. ನೋಡಿ ಹೇಗೆ ಆಗಿದೆ ಅಂತ. ಎಲ್ಲಾಗಿದೆ. ನನ್ನ ಕಸಿನ್ಸ್ನವರು ಬಂದಿದ್ದಾರೆ, ಊಟ ಮಾಡ್ತಾಯಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು ವಿಡಿಯೋ ನೋಡಿದವರಿಗೆ. ಸೂಪರಾಗಿದೆ ಬಿರಿಯಾನಿ.